ನಮಸ್ಕಾರ ವೀಕ್ಷಕರೇ, ನನ್ನ ಭಾರತ ಆರೋಗ್ಯಕರ ಭಾರತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಆರೋಗ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿಲ್ಪಾ ಅವರೇಬೇಳ್ ಅವರು ಬಂದಿದ್ದಾರೆ. ಅವರು ಫಿಸಿಷಿಯನ್ ಜೊತೆಗೆ ಜೀರಿಯಾಟ್ರಿಕ್ಸ್ ಅಂದರೆ ಹಿರಿಯರನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದರಲ್ಲಿ ವಿಶೇಷ ತಜ್ಞರಾಗಿದ್ದಾರೆ. ಬನ್ನಿ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸೋಣ ಹಾಗೂ ಅವರಿಂದ ಇವತ್ತು ಅದರಲ್ಲೂ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಶಿಲ್ಪಾ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತಾವು ಬಿಡುವು ಮಾಡಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದೀರಾ. ತಮ್ಮ ಬಗ್ಗೆ ಇನ್ನೂ ಹೆಚ್ಚು ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದರಿಂದ ವೀಕ್ಷಕರಿಗೆ ತಮ್ಮ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ನನ್ನ ಪರಿಚಯ ಆಗಲೇ ಕೊಟ್ಟಿರೋ ಹಾಗೆ ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಅವರೇಬೇಳ್ ಅಂತ. ನಾನು MBBS ಅಂಡರ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿದ್ದು JSS ಮೆಡಿಕಲ್ ಕಾಲೇಜಲ್ಲೇ. ಅದಾದ ನಂತರ ಇಂಟರ್ನಲ್ ಮೆಡಿಸಿನ್ DNB ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದು ಅಪೋಲೋ ಮೈಸೂರಲ್ಲಿ. ಅದಾದಮೇಲಿಂದ ಸೇಂಟ್ ಜಾನ್ಸ್ ಬ್ಯಾಂಗ್ಳೂರು ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಮೈಸೂರಿನ JSS ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲಿ ವರ್ಕ್ ಮಾಡೋ ಟೈಮಲ್ಲೇ ನನಗೆ ಈ ವೃದ್ಧಾರೋಗ್ಯ ಅಂದರೆ ಎಲ್ಡರ್ಲಿ ಕೇರ್ ಮೆಡಿಸಿನ್, ಇದನ್ನು ನಾವು ಜೀರಿಯಾಟ್ರಿಕ್ ಅಂತ ಕರಿತೀವಿ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಆದಮೇಲೆ ನಾನು ಒಂದು ಕೋರ್ಸ್ ಮಾಡಿದೆ ಇಂಡಿಯಾದಲ್ಲೇ. ನಂತರ ಲಂಡನ್ನಲ್ಲಿ ಜೀರಿಯಾಟ್ರಿಕ್ ಮೆಡಿಸಿನ್ ಫೆಲೋಶಿಪ್ನ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಕಡೆಯಿಂದ ಅಲ್ಲಿ 2 ವರ್ಷ ತರಬೇತಿ ತೊಗೊಂಡು ಈಗ ವಾಪಸ್ 2020 ಕೊರೋನಾ ಟೈಮಲ್ಲಿ ವಾಪಸ್ ಬಂದು ಇಲ್ಲೇ JSS ಮೆಡಿಕಲ್ ಕಾಲೇಜಲ್ಲಿ ಜೀರಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಂತ ಸೆಪ್ರೇಟಾಗಿದೆ, ಅಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹಸ್ಬೆಂಡ್ ಡೆಂಟಿಸ್ಟು, ನನಗೊಬ್ಬಳು ಮಗಳಿದ್ದಾಳೆ, ಅವಳು 9th ಸ್ಟ್ಯಾಂಡರ್ಡು. ಮನೆಯಲ್ಲಿ ತಂದೆ ತಾಯಿ ನನ್ನ ಸಿಸ್ಟರ್ಸು, ಒಬ್ಬರು ಅಕ್ಕ ಒಬ್ಬರು ತಂಗಿ ಇದ್ದಾರೆ. ಎಲ್ಲರಿಗೂ ಬ್ರಹ್ಮಕುಮಾರೀಸಿಂದು ನಾಲೆಡ್ಜ್ನ ತಗೊಳ್ಳೋಕ್ಕೆ ವಿ ಆರ್ ಆಲ್ ಫಾರ್ಚುನೇಟ್ ಅಂತ ಹೇಳ್ಬೋದು. ಐ ಥಿಂಕ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆಯೇ ತಾವು ಬ್ರಹ್ಮಕುಮಾರೀಸ್ನಲ್ಲಿ ತಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಬಂದು ಈಗ ನನ್ನನ್ನು ಕೇಳ್ತೀರಾ ಅಂತ ಹೇಳಿದ್ರಿ. ತಮಗೆ ಈ ಸಂಸ್ಥೆ ಪರಿಚಯ ಹೇಗಾಯಿತು? ಇನ್ಫ್ಯಾಕ್ಟ್ ನಾನು ಮೆಡಿಕಲ್ ಪ್ರಾಕ್ಟೀಸ್ ಮಾಡಿದ್ದಾಗಿಂದನೂ ಯಾವಾಗಲೂ ಒಂದು ಕ್ವೆಶನ್ ನನಗೆ ತಲೆಯಲ್ಲಿರ್ತಾಯಿತ್ತು. ಅಫ್ಕೋರ್ಸ್ ನಾವು ಕಲ್ತ್ಕೊಳ್ಳುವಾಗೆಲ್ಲ ಓದಿರ್ತೀವಿ ಮೈಂಡ್ ಆ್ಯಂಡ್ ಬಾಡಿ, ಮೈಂಡ್ ಶುಡ್ ಬಿ ಹೆಲ್ದಿ, ಬಾಡಿ ಶುಡ್ ಬಿ ಹೆಲ್ತಿ. ಆಫ್ಕೋರ್ಸ್ ಮೆಡಿಕಲ್ ಸೈನ್ಸಲ್ಲಿ ಎಲ್ಲನೂ ಬಾಡಿ ಬಗ್ಗೆ ಓದೋಕ್ಕೆ 5 ಅಲ್ಲ 10 ಅಲ್ಲ 15 ವರ್ಷ ಆದರೂ ಸಾಲೋದಿಲ್ಲ. ಮೈಂಡ್ ಬಗ್ಗೆ ಕೆಲವು ಕಡೆ ಕೊಡ್ತಾರೆ, ಸೈಕಲಾಜಿಕಲ್ ಕಾಂಪೊನೆಂಟ್ ಓದಿರ್ತೀವಿ, ಬಟ್ ಅದರದ್ದೇ ಆದ ಯಾವುದೋ ಕ್ವೆಶನ್ ಪೇಪರ್ ಇರಲ್ಲ, ಅದಕ್ಕೆ ಸೆಪ್ರೇಟಾಗಿ ನಾವು ಓದಿ ಎಕ್ಸಾಮ್ ಬರೆಯೋವಂಥದ್ದಿರಲ್ಲ. ಸೊ ಮೋಸ್ಟ್ ಆಫ್ ದ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನು ನಾವು ಸೈಡಿಗೆ ಇಟ್ಬಿಡ್ತೀವಿ. ಸೊ ಸೈಡಿಗಿಟ್ಟು ಒಂದ್ಸಲಿ ನಾವು ಪ್ರಾಕ್ಟೀಸ್ ಡೇ ಟು ಡೇ ನಾವು ಪೇಷಂಟ್ಸ್ನ ನೋಡೋಕ್ಕೆ ಅಂತ ಶುರು ಆದಾಗ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು. ಮೈಂಡ್ ಹೆಲ್ದಿ ಆಗೋಕ್ಕೆ ಫಸ್ಟ್ ಆಫ್ ಆಲ್ ನಾನೇ ಏನೂ ಮಾಡ್ಕೋತಾ ಇಲ್ಲ, ನಾನು ಬೇರೆಯವ್ರಿಗೆ ಏನು ಮಾಡೋದು ಅನ್ನೋ ಕ್ವೆಶನ್ ಇತ್ತು. ಇಂಥ ಟೈಮಲ್ಲಿ ಬೈ ಗಾಡ್ಸ್ ಗ್ರೇಸ್ BK ಶಿವಾನಿ ಬೆಂದು ಒಂದು ಡಾಕ್ಟರ್ಸ್ಗೆ ಅಂತ ಒಂದು ಪ್ರೋಗ್ರಾಮ್ ಆಯಿತು 2019 ಅರೌಂಡ್ ಫೆಬ್ರವರಿಯಲ್ಲಿ ಮೈಸೂರಲ್ಲಾಯಿತು. ಅದಕ್ಕೆ ಹೋಗಬೇಕು ಅಂತ ಪ್ಲಸ್ ಡ್ಯೂಟಿ ಹೇಗೋ ಟೈಮ್ ಮಾಡಿ ಒಂದು ½ an hour ಹೋಗಿದ್ದೆ. ಟು ಬಿ ವೆರಿ ಆನೆಸ್ಟ್, ನನಗೆ ಈಗ ನನ್ನಲ್ಲಿ ನನಗೇನು ಇಷ್ಟ ಇಲ್ಲ ಅಂದರೆ ಕೋಪ ಬರೋದು ನನಗಿಷ್ಟ ಇಲ್ಲ. ಅದನ್ನು ಎಷ್ಟು ನಾನು ಪಡ್ಕೋಬೇಕು ಅಂದರೂ ಅವಾಗವಾಗ ಬರ್ತಾನೆ ಇತ್ತು. ಲಕ್ಕಿಲಿ ನಾನು BK ಶಿವಾನಿ ಬೆಂದು ಸೆಷನಿಗೆ ಹೋದಾಗ ಅವ್ರು ಎಕ್ಸಾಕ್ಟ್ಲಿ ಅದನ್ನೇ ಮಾತಾಡ್ತಾಯಿದ್ರು. ನಾನು ಹೋದಾಗ ಆ್ಯಂಗರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ, ಅವ್ರು ಕೆಲವು ಟಿಪ್ಸ್ ಹೇಳಿದ್ರು. ಇಟ್ ವಾಸ್ ವೆರಿ ಸಿಂಪಲ್, ಬಟ್ ಮನೆಗೆ ಬಂದು ಅದನ್ನೇ ಯೋಚಿಸ್ದೆ. ಅವರು ನಿಜ ಹೇಳಬೇಕಂದ್ರೆ ಅಂದ್ಕೊಂಡಿದ್ದು ಅವರೆಲ್ಲ ಅಂಥ ಎನ್ವೈರನ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೆ ಯಾರು ಕೋಪ ಬರೆಸ್ತಾರೆ, ಅವ್ರು ಇರೋ ಎನ್ವೈರನ್ಮೆಂಟೇ ಆ ಥರ, ನಮ್ಮ ಸುತ್ತ ಎಲ್ಲರೂ ಹಾಗೆ ಇದ್ದರೆ ನಮಗೂ ಕೋಪ ಬರಲ್ಲ, ಯಾಕೆ ಕೋಪ ಬರುತ್ತೆ ಅಂತ ಅನ್ನೋ ಭಾವನೆಯಲ್ಲೇ ಇದ್ದೆ. ಬಟ್ ಆದರೂ ವಾಟ್ ಎವರ್ ಶಿ ಟೋಲ್ಡ್ ವಾಸ್ ಲಿಂಗರಿಂಗ್ ಇನ್ ಮೈ ಮೈಂಡ್, ಇದನ್ನು ಅಳವಡಿಸ್ಕೊಳ್ಳೋಣ ಅಂತ. ಹಾಗೆ 1 ಮಂತು ತಲೆಯಲ್ಲಿತ್ತು, ಬಟ್ ಹೋಗಲಿಲ್ಲ. ಹೀಗೆ ಮಾತಾಡುವಾಗ ಚಿಕ್ಕಮಂಗ್ಳೂರಲ್ಲಿ ಒಬ್ಬರು ನನ್ನ ಕ್ಲಾಸ್ಮೇಟಿನ ತಾಯಿ ಇದ್ದಾರೆ, ಅವ್ರ ಹತ್ರ ಮಾತಾಡುವಾಗ ಹೇಳಿದೆ. ಅವರು ಬ್ರಹ್ಮಕುಮಾರಿಗೆ ಹೋಗ್ತಾರೆ.
ಆ ಆಂಟಿ ಹೇಳಿದ್ರು, ಇಲ್ಲ ನೀವು ಹೋಗಿ ಅಲ್ಲಿಗೆ, ನೀವು ಬಿ ಕೆ ಶಿವಾನಿ ಅವ್ರದ್ದು ಕೇಳಿದ್ದೀರಾ ಅಂದರೆ ನೀವು ಅಲ್ಲಿಗೆ ಹೋಗಬೇಕು, ಅವ್ರು ನಿಮಗೆ ಹೇಳ್ಕೊಡೋ ಕೋರ್ಸು ಹೆಲ್ಪ್ ಆಗುತ್ತೆ ಅಂತ. ನಾವು ಮೆಡಿಕಲಲ್ಲಿ ಸುಮಾರು ಕೋರ್ಸ್ ಮಾಡಿಬಿಟ್ಟಿರ್ತೀವಿ, ಮತ್ತೆ ಕೋರ್ಸ್ ಮಾಡಬೇಕಾ ಅನ್ನೋದೇ ಫಸ್ಟು ತಲೆಗೆ ಬಂದಿದ್ದು. ಎಕ್ಸಾಮ್ ಇರುತ್ತಾ ಅಂತ ಕೇಳಿದೆ. ಇಲ್ಲ ನೀವು ಹೋಗಿ 1 ವೀಕ್ ಕೋರ್ಸು ಚೆನ್ನಾಗಿರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ, ಟೈಮ್ ಇಲ್ಲ ವಾಸ್ ಮೈ ಫಸ್ಟ್ ಆನ್ಸರ್. ಅಂದರು ಇಲ್ಲ ನೀವು ಅಲ್ಲಿ ತುಂಬ ಫ್ಲೆಕ್ಸಿಬಲ್ ಇರ್ತಾರೆ ಡಾಕ್ಟರ್ಸ್ಗೆ, ಅಂದರೆ ನಿಮ್ಮ ಟೈಮಿಗೆ ಮಾಡ್ತಾರೆ. ಸೊ ಫೋನ್ ಮಾಡಿದೆ, ದ ವೆರಿ ಫಸ್ಟ್ ಕಾಲ್ ಟು ಬ್ರಹ್ಮಕುಮಾರಿ ಸೆಂಟರ್, ಸಿಸ್ಟರು ಬನ್ನಿ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಬನ್ನಿ ಅಂದರು. ಆವಾಗ ನಾನು ಲಂಡನ್ಗೆ ಹೋಗೋ ಟೈಮ್ ಇರೋದ್ರಿಂದ ನಾನು ಮನೇಲಿ 1 ವೀಕ್ ಇದ್ದೆ, 15 ಡೇಸ್ ಮನೇಲಿರೋದ್ರಿಂದ ನಾನು ನನ್ನ ಮಗಳು ಇಬ್ಬರು ಕೋರ್ಸ್ ತೊಗೊಂಡ್ವಿ. ಸೊ ಆ ರೀತಿಯಾಗಿ ನಾನು 1 ವೀಕ್ ಕೋರ್ಸ್ ತೊಗೊಂಡು ಒಂದು 3 ವೀಕ್ಸಿಗೆ ನಾನು ಲಂಡನ್ನಿಗೆ ಹೋದೆ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಟು ನೋ ವಾಟ್ ಬ್ರಹ್ಮಕುಮಾರೀಸ್ ಟೀಚ್. ನಾವು ಯೋಚನೆ ಮಾಡೋದು ಡಾಕ್ಟರ್ಸ್ ಅಂದರೆ ಸಾಮಾನ್ಯವಾಗಿ ಸ್ಪಿರಿಚುಯಾಲಿಟಿಯಿಂದ ಭಾಳ ದೂರ ಅಂತ. ಯಾಕಂದರೆ ತುಂಬ ರ್ಯಾಷನಲ್ ಥಿಂಕಿಂಗ್ ಇರುತ್ತೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ತಮಗೆ ಈ ಒಂದು ಸ್ಪಿರಿಚುಯಾಲಿಟಿನಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು? ಕರೆಕ್ಟ್ ನೀವು ಹೇಳೋದು. ಯಾಕಂದರೆ ಡಾಕ್ಟರ್ಸ್ಗಳಿಗೆ ತುಂಬ ತುಂಬ ಟೆಕ್ಸ್ಟ್ ಬುಕ್ಕಲ್ಲಿಂದ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಸೊ ಫೈನಲಿ ಎಕ್ಸಾಮ್ ಬರೆದು ನಮ್ಗೇನು ಅನಿಸುತ್ತೆ ಅಂದರೆ, ಯಾವ ದೇವ್ರಿಗೆ ಎಷ್ಟೇ ಬೇಡ್ಕೊಂಡ್ರು ನಾನು ಮಾಡೋ ಎಫರ್ಟ್ ನಾನು ಮಾಡಲೇಬೇಕು. ಈ ಪವರು, ಸ್ಪಿರಿಚುಯಾಲಿಟಿ, ದೇವರು ಅನ್ನೋದೆಲ್ಲ ಇರಬಹುದು, ಬಟ್ ಫೈನಲಿ ಇದು ನನ್ನ ಎಫರ್ಟು ನಾನು ಮಾಡಬೇಕು ಅನ್ನೋದು ಇರುತ್ತೆ, ಅದು ಸಹಜ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಅಟ್ಲೀಸ್ಟ್ ನಾನು ನನ್ನ ಸರ್ಕಲಲ್ಲಿ ನೋಡಿರೋಂಗೆ ಆಲ್ ಆಫ್ ಅಸ್ ವಾಂಟ್ ಸಮ್ ಸ್ಪೆಷಲ್ ಪವರ್. ಇಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಸ್ಪಿರಿಚುಯಾಲಿಟಿ ಆರ್ ಡಿವೋಷನ್. ದೇವರು ಒಂದು ಆ ಸ್ಪೆಷಲ್ ಪವರ್ ಬೇಕೇ ಬೇಕು, ವಿಚ್ ವಿ ಆಲ್ ಥ್ರೈವ್ ಫಾರ್. ಅದನ್ನು ನಾವು ಮೇಲೆ ನೋಡ್ಕೊಂಡು ಹೇಳ್ತೀವಿ, ದೇವರೇ ನನಗೆ ಇದು ಮಾಡು, ದೇವರು ಅಂತ ಒಂದು ಹೆಸರು ಕೊಡ್ತೀವಿ. ಈ ಥರ ಇನ್ಸೈಟ್ ನನಗೆ ತುಂಬ ಇತ್ತು. ಬಟ್ ಆ ಕ್ವೆಶನ್ ಇತ್ತು, ಏನು ನಾನು ಥಿಂಕ್ ಮಾಡ್ತಿರೋದು ಕರೆಕ್ಟಾ? ಬಿಕಾಸ್ ನಮ್ಮ ಮೆಡಿಕಲ್ ಫೀಲ್ಡ್ ಇರ್ಬೋದು ಅಥವಾ ಎನಿಬಡಿ ಹೂ ಇಸ್ ಎಜುಕೇಟೆಡ್, ದಿಸ್ ಇಸ್ ಹೌ ವಿ ಸ್ಟಾರ್ಟ್ ಥಿಂಕಿಂಗ್. ನಾನು ಥಿಂಕ್ ಮಾಡೋದು ಕರೆಕ್ಟಾ? ನಾನು ಏನು ದೇವರು ಅಂತೀನಿ ನೋಡಿಲ್ಲ, ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮ್ ಮಿರಾಕಲ್ಸ್ ಇನ್ ಲೈಫ್. ಅದು ಏನು ಅನ್ನೋ ಕ್ವೆಶನ್ ಇತ್ತು. ಸೊ ಆ ಕ್ವೆಶನಿಗೂ ಬಿ ಕೆ ಶಿವಾನಿ ಬೆನ್ನಿಂದು ಟಾಕ್ ಕೇಳಿದಾಗ, ಪ್ಲಸ್ ನನಗೆ ಜ್ಞಾನ ತಗೊಂಡಾಗ, ಸ್ಪೆಷಲಿ ಆ 7 ಡೇಸ್ ಕೋರ್ಸಲ್ಲಿ ದೇ ವಿಲ್ ಲೈಕ್, ನೀವು ಬೇಕು ಬೇಡ, ದಿಸ್ ಇಸ್ ನಥಿಂಗ್ ಟು ರ್ಯಾಷನಲೈಸ್. ಅಲ್ಲಿ ಏನು ಆರ್ಗ್ಯುಮೆಂಟಲ್ ಲೆಸನ್ಸ್ ಏನೂ ಇಲ್ಲ. ಇಟ್ ಈಸ್ ನಾಟ್ ಅಬೌಟ್ ರಿಲಿಜನ್, ನೀವು ಇದನ್ನು ಫಾಲೋ ಮಾಡಿ, ಈ ದೇವ್ರಿಗೆ ದೀಪ ಹಚ್ಚಿ, ಈ ದೇವ್ರಿಗೆ ಪೂಜೆ, ಏನೂ ಇಲ್ಲ. ಇಟ್ ಈಸ್ ಆಲ್ ಅಬೌಟ್ ಯು. ನೀನು ಯಾರು, ನಿನ್ನಲ್ಲಿರೋದು ಏನು ಸ್ಪೆಷಲ್ ಪವರು, ಯು ಟ್ರೈ ಟು ಇಂಪ್ರೂವ್ ಯೋರ್ ಸೆಲ್ಫ್ ಬಗ್ಗೆನೇ ಆ ಕೋರ್ಸ್ ಇದ್ದಿದ್ದು. ಸೊ ಐ ಥಿಂಕ್ ಆ ಕೋರ್ಸ್ ಕೇಳಿದ್ಮೇಲೆ ಐ ಸ್ಟಾರ್ಟೆಡ್ ಥಿಂಕಿಂಗ್, ಐ ವುಡಂಟ್ ಸೇ ತುಂಬ ಸ್ಪಿರಿಚುವಲ್ ಅಂತ ಅಲ್ಲ, ನನ್ನಲ್ಲಿ ಏನೇನು ಪ್ಲಸ್ ಪಾಯಿಂಟ್ ಇದೆ, ನಾನೇ ನನ್ನ ಪ್ಲಸ್ ಪಾಯಿಂಟ್ನ ಹೆಂಗೆ ನೆಗೆಟಿವ್ ಮಾಡ್ಕೊಂಡಿದ್ದೀನಿ ಅನ್ನೋದು ಅರ್ಥ ಆಯಿತು. ಐ ಥಿಂಕ್ ನಮ್ಮೆಲ್ಲರಿಗೂ, ಡಾಕ್ಟರ್ಸೋ, ಎಂಜಿನಿಯರ್ಸೋ ಅಥವಾ ಯಾರೇ ಸಾಮಾನ್ಯ ಮನುಷ್ಯರಿಗೆ ಆ ಇನ್ಸೈಟ್, ಆ ಥಿಂಕಿಂಗ್ ಒಂದು ನಮಗೆ ಬಂದುಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಇಟ್ ಗೋಸ್. ಸೊ ಐ ಥಿಂಕ್ ದಟ್ ವಾಸ್ ದ ಬಿಗಿನಿಂಗ್. ಆ ಕೋರ್ಸಿಂದ ಲಾಟ್ ಆಫ್ ಮೆನಿ ಡೋರ್ಸ್ ವೆರ್ ಓಪನ್. ಹಾಗಾಗಿ ಐ ಟ್ರೈ ಟು ಥಿಂಕ್ ದಟ್ ಆಯಿತು, ಇದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು, ಇದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಸಮ್ಥಿಂಗ್ಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಯಾರೇ ಎಷ್ಟೇ ಕ್ಲಾಸ್ ಹೇಳಿದ್ರು ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ನಾವು ನಂಬೋದು. ಸೊ ಹಾಗಾಗಿ ನನಗೆ ಕೆಲವು ಇನ್ಸಿಡೆಂಟ್ ಆ ಕೋರ್ಸ್ ತೊಗೊಂಡ್ಮೇಲೆ, ವೆನ್ ಐ ಸ್ಟಾರ್ಟೆಡ್ ಮೆಡಿಟೇಷನ್ ಅಂತ ಶುರು ಮಾಡಿದಾಗ, ಅದರಿಂದ ಕೆಲವು ಎಕ್ಸ್ಪೀರಿಯನ್ಸ್ ಆದಾಗ ಐ ಟ್ರೈ ಟು ಟೇಕ್ ಮೋರ್ ಸ್ಟೆಪ್ಸ್ ಟುವರ್ಡ್ಸ್ ಇಟ್. ಹಾಗೆ ಇನ್ನೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡ್ತಿರೋದು, ಸಾಮಾನ್ಯ ಮನೆಗಳಲ್ಲಿ ಇವತ್ತು ಹಿರಿಯರು ಅಂದರೆ ಯಾರೂ ದೊಡ್ಡವ್ರ ಸೇವೆ ಮಾಡೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ವಯಸ್ಸಾದವರು ಅಂದರೆ ಅವರೊಂದು ತಲೆನೋವು ಅನ್ನೋ ಥರನೇ ಜನ ಲೆಕ್ಕ ಹಾಕೋದು. ಅಂಥದ್ರಲ್ಲಿ ತಾವು ಈ ಮೆಡಿಕಲ್ ಫೀಲ್ಡಲ್ಲೂ ಹಿರಿಯರ ಆರೋಗ್ಯದ ಆರೈಕೆ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ತಮಗೆ ಹೇಗೆ ಅನ್ನಿಸ್ತು? ಆ ಪ್ರೇರಣೆ ತಮಗೆ ಹೇಗೆ ಸಿಕ್ತು ತಿಳಿಸ್ತೀರಾ? ನಾವು ಈಗ ಹೇಳ್ತಾರೆ, ನಾವು ಒಂದು ಪೇಷಂಟಿಗೆ ಹೆಲ್ಪ್ ಮಾಡ್ತೀವಿ, ಇನ್ನೊಂದು ಅವ್ರ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ತೀವಿ. ಸೊ ಹೆಲ್ಪ್ ಅಂದ್ರೇನು, ಯಾರೋ ಬಂದವ್ರಿಗೆ ನಾನು ಹೇಳ್ಬೋದು, ಆಯಿತು ದುಡ್ಡಿಲ್ಲ ಮಾತ್ರೆ ತೊಗೊಳೋಕ್ಕೆ, ದುಡ್ಡನ್ನು ಕೊಟ್ಟು ಕಳಿಸ್ಬೋದು, ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು. ಇನ್ನೊಂದು ಫಿಕ್ಸ್ ಮಾಡೋದು, ಈಗ ಏನೋ ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಡ್ರಾಪು, ಪಿಕ್ ಆ್ಯಂಡ್ ಡ್ರಾಪ್, ಟ್ರಾನ್ಸ್ಪೋರ್ಟೇಷನ್ ಇದು ಮಾಡೋದು. ಸೊ ಹೆಲ್ಪಿಂಗು, ಫಿಕ್ಸಿಂಗು ಎಲ್ಲರೂ ನಾವು ಡಾಕ್ಟರ್ಸ್ ಮಾಡೇ ಮಾಡ್ತೀವಿ. ಮೆಡಿಸಿನ್ಸ್ ಬರ್ಕೊಡ್ತೀವಿ, ಆಯಿತು ಸ್ವಲ್ಪ ಪ್ರಿಸ್ಕ್ರಿಪ್ಷನಿಗೆ ದುಡ್ಡು ಕೊಡ್ತೀವಿ. ಬಟ್ ದ ಥರ್ಡ್ ಕಾಂಪೊನೆಂಟ್, ಸರ್ವಿಂಗ್, ನಾವು ಸರ್ವ್ ಮಾಡೋದು ಅನ್ನೋದು ಬಂದಾಗ ಹೌ ಮೆನಿ ಆಫ್ ಅಸ್ ಸರ್ವ್ ಅನ್ನೋದು ಬರುತ್ತೆ. ಸೊ ವಾಟ್ ಈಸ್ ದಿಸ್ ಸರ್ವಿಸ್? ಸರ್ವಿಸ್ ಇಸ್ ಬೇಸಿಕಲಿ
ಆ ಇಂಡಿವಿಜುವಲ್ನ ನಾವು ಹೋಲಾಗಿ ಟ್ರೀಟ್ ಮಾಡ್ತೀವಲ್ಲ ಅದು ಸರ್ವಿಸು. ಸೊ ಆ ಕಾನ್ಸೆಪ್ಟು ಅರ್ಥ ಆಗಬೇಕು ಅಂತ ಅಂದರೆ ನೀವು ಯಾರನ್ನೇ ವಯಸ್ಸಾದವ್ರನ್ನ ಇಟ್ ಈಸ್ ಒನ್ ನಂಬರ್, ಆ ನಂಬರ್ ನೋಡಿ ಆಯಿತು ಇವ್ರು ವಯಸ್ಸಾದವರು ಸುಮ್ಮನೆ ಬಂದು ಮಾತಾಡ್ತಾರೆ, ತಲೆ ತಿಂತಾರೆ, ಇವ್ರು ಬೇಡ ಸ್ವಲ್ಪ ಬೇರೆಯವ್ರು ಬೇಗ ಬೇಗ ಅರ್ಥ ಮಾಡ್ಕೊಳ್ಳೋರನ್ನ ಕಳಿಸಿ ಅನ್ನೋದು ಇದು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಆಗಿಬಿಡುತ್ತೆ. ಇದರಲ್ಲಿ ಇಬ್ಬರೂ ನಾವು ವಯಸ್ಸಾದವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಈ ಕಡೆ ಮಕ್ಕಳು ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಬೇರೆ ಯಾರ ಮನೆ, ಬಿಕಾಸ್ ಇಬ್ಬರದ್ದು ಮೈಂಡಿಗೆ ಆ ನಾಲೆಡ್ಜ್ ಇರಲ್ಲ. ಬಿಕಾಸ್ ನಾವು ಬಾಡಿನ ನೋಡ್ಕೊಂಡು ಮಾತಾಡ್ತಿರ್ತೀವಿ, ಆಯಿತು ಅವ್ರು ಮಾತಾಡೋದು ಇರಿಟೇಟ್ ಆಗುತ್ತೆ, ಕಷ್ಟ ಆಗುತ್ತೆ ನಾವು ಅವ್ರನ್ನ ಟಾಲ್ರೇಟ್ ಮಾಡೋಕ್ಕೆ ಅಂತ ಈ ಕಡೆ ಅನ್ಕೋತಾರೆ. ಬಟ್ ಒನ್ಸ್ ನೀವು it is not only body, there is something beyond body, there is some special energy, because our energy, all human beings have that energy ಅನ್ನೋದು ಅರ್ಥ ಮಾಡ್ಕೊಂಡಾಗ ನೀವು ಏಜ್ ಆಗಿದೆ ಏಜ್ ಆಗಿಲ್ಲ, ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವ ಬರಲ್ಲ. ನೀವು ಚಿಕ್ಕವರಿಗೆ ಎಷ್ಟು ಗೌರವ ಕೊಡ್ತೀರೋ ದೊಡ್ಡವ್ರಿಗೂ ಅಷ್ಟೇ ಗೌರವ ಕೊಡ್ತೀವಿ. ಸೊ ಅಲ್ಲಿ ನಿಮಗೆ ಆ ಪೇಷನ್ಸ್ ಬೇಕು ಅನ್ನೋದೆಲ್ಲ ವಾಟ್ ಎವರ್ ಪೀಪಲ್ ಮೈಟ್ ಸೇ, ಓ ನಿಮಗೆ ತುಂಬ ತಾಳ್ಮೆ ಇದೆ, ನೀವು ಅವರನ್ನೇ ಸೆಲೆಕ್ಟ್ ಮಾಡಿ ನೋಡ್ತೀರಾ, ಅಥವಾ ಇನ್ನೊಬ್ರಿಗೆ ನಿಮಗೆ ತಾಳ್ಮೆ ಇಲ್ಲ, ಅದೆಲ್ಲ ನಾವು ಮೆಟೀರಿಯಲಿಸ್ಟಿಕ್ಕಾಗಿ ನೋಡೋದು. ಐ ಥಿಂಕ್ ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ ದ್ಯಾನ್ ಮೀ ಟೆಲ್ಲಿಂಗ್. ಸೊ ನನಗೆ ಯಾವಾಗಲೂ ವಯಸ್ಸಾದವರು ಬರ್ಡನ್ನು ಅಂತ ಅನಿಸಿಲ್ಲ. ಅಫ್ಕೋರ್ಸ್ ಕೆಲಸದಲ್ಲಿ ನಾವು 1 ಸ್ಟೆಪ್ ಬದಲು 2 ಸ್ಟೆಪ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಬಟ್ ನೀವು ಹೆಂಗೆ ಮೈಂಡ್ಗೆ ಆ ಎನರ್ಜಿ ತುಂಬಿಸ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಆಲ್ ಕಮ್ಸ್ ಬ್ಯಾಕ್ ಟು ಎನರ್ಜಿ ಇನ್ ಯೋರ್ ಮೈಂಡ್. ಸೊ ಎನರ್ಜಿ ಇನ್ ಯೋರ್ ಮೈಂಡ್ ಆ್ಯಂಡ್ ಲುಕಿಂಗ್ ಇನ್ ಟು ಇಟ್ ಇಸ್ ಸ್ಪಿರಿಚುಯಾಲಿಟಿ. ಆದಮೇಲೆ ಈ ಒಂದು ಸ್ಪಿರಿಚುವಲ್ ನಾಲೆಡ್ಜ್ ತಮಗೆ ತಮ್ಮ ವರ್ಕ್ ಫೀಲ್ಡಲ್ಲಿ ಹೇಗೆ ಸಹಾಯ ಮಾಡ್ತಿದೆ, ಅಲ್ಲಿ ತಾವು ಇದನ್ನು ಹೇಗೆ ಅಳವಡಿಸ್ಕೊಳ್ತಿದ್ದೀರಾ? ವರ್ಕ್ ಫೀಲ್ಡಲ್ಲಿ ಮೆನಿ ಟೈಮ್ಸ್ ಈಗ ಇಲ್ಲಿ ಬ್ರಹ್ಮಕುಮಾರಿಸಲ್ಲಿ ಹೇಳ್ಕೊಟ್ಟಿರೋದು ಮೆಡಿಟೇಷನ್. ಸೊ ಒಂದು ನಾನು ಮೆಡಿಟೇಷನನ್ನು ಆಲ್ಮೋಸ್ಟ್ ನಾನು ಮಿಸ್ ಮಾಡಲ್ಲ, ಅಂಟ್ಲನ್ಲೇಸ್ ಏನೋ ಆರೋಗ್ಯ ಇದಾಗಿರ್ಬೋದು, ಆವಾಗ ಹಾಫ್ ಆನ್ ಅವರ್ ಬದಲು 5 ಮಿನಿಟ್ಸ್ ಅಂತೂ ಮಾಡ್ತೀನಿ. ಸೊ ಆ ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಟ್ರೈ ನಾಟ್ ಟು ಹ್ಯಾವ್ ಮೋರ್ ಥಾಟ್ಸ್ ಇನ್ ಯೋರ್ ಮೈಂಡ್. ಇನ್ ಸಿಂಪಲ್ ವರ್ಡ್ಸ್, ಈಗ ರಾಜಯೋಗ ಮೆಡಿಟೇಷನ್ನು ಅದರದ್ದು ಪ್ರಾಬ್ಲಿ ಕೋರ್ಸ್ ಆದಮೇಲೆ ಎಲ್ಲರಿಗೂ ತಿಳುವಳಿಕೆ ಬರುತ್ತೆ. ಬಟ್ ನಮ್ಮ ದೈನಂದಿನ ಆ್ಯಕ್ಟಿವಿಟೀಸಲ್ಲಿ ನಮ್ಮ ತಲೆಯಲ್ಲಿ 1 ಮಿನಿಟ್ಟಿಗೆ, ಬಿಕಾಸ್ ಮನಸ್ಸಿನ ಸ್ವಭಾವನೇ ಥಿಂಕ್ ಮಾಡೋದು. ಸೊ ನ್ಯಾಚುರಲಿ ನೀನು ಥಿಂಕ್ ಮಾಡಬೇಡ ಅಂದ್ರೂ ಒಂದು ಥಾಟ್, ಓ ಥಿಂಕ್ ಮಾಡಬೇಡ ಅಂದಿದ್ದಾರೆ ಅನ್ನೋದೇ ತಲೆಯಲ್ಲಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಮೋರ್ ದೆನ್ 20-30 ಥಾಟ್ಸ್ ಇದ್ರೆ ಏನಾಗುತ್ತೆ, ಮನುಷ್ಯನಿಗೆ ಮಾನಸಿಕ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ನಿಮಗೆ ಒಂದು 7-8 ಥಾಟ್ ಅಟ್ ಎ ಟೈಮ್, ಓ ನಾನು ಇಲ್ಲಿದ್ದೀನಿ ಮಾತಾಡ್ತಾ ಇದ್ದೀನಿ, ಆ ಪೇಷಂಟ್ಗೆ ಏನಾಯಿತು, ಮನೇಲಿ ಮಗಳೇನು ಮಾಡ್ತಿದ್ದಾಳೆ, ಹಸ್ಬೆಂಡ್, ಈ ಥರ ಥಾಟ್ಸ್ ಜಾಸ್ತಿ ಬಂದರೆ ಆಂಗ್ಸೈಟಿ ಶುರು ಆಗುತ್ತೆ, ಇನ್ನೂ ಫಿಯರ್ ಶುರು ಆಗುತ್ತೆ. ಸೊ ಆ ನಂಬರ್ ಆಫ್ ಥಾಟ್ಸ್ನ ನಾವು ಕಡಿಮೆ ಮಾಡಬೇಕು. ದಟ್ ಈಸ್ ಆಲ್ ಅಬೌಟ್ ಮೆಡಿಟೇಷನ್. 5 ಇರೋದು 3 ಮಾಡಿ 2 1. ಈವನ್ ಸನ್ಯಾಸಿಗಳಾದ್ರೂ ಒಂದೇ ಆಬ್ಜೆಕ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ಒಂದೇ ಥಾಟ್ ಅವ್ರ ತಲೆಯಲ್ಲಿ ಬಂದಾಗ ಕಾನ್ಸಂಟ್ರೇಷನ್ ಚೆನ್ನಾಗಾಯಿತು, ಅವರು ಕಾಮ್ ಆದರು. ಸೊ ವಾಟ್ I have been practicing is meditation. So try to minimize your thoughts. So once ನನ್ನ ಥಾಟು ಕಡಿಮೆ ಆದಾಗ ನಾನು ಕಾಮಾಗಿರ್ತೀನಿ. ಸೊ ಎದುರುಗಡೆ ಇದ್ದವರು ನನ್ನ ಮುಂದೆ ಜೋರಾಗಿ ಕಿರ್ಚಿದ್ರು ನಾನು ಕಿರ್ಚೋ ಬದಲು 1 ಸೆಕೆಂಡ್ ಐ ಥಿಂಕ್ ಕಿರ್ಚ್ಲೋ ಕಿವಿ ಮುಚ್ಕೊಳ್ಳೋ. ಸೊ ಐ ಹ್ಯಾವ್ ಎ ಚಾಯ್ಸ್. ಆಯಿತು ಕಿವಿ ಮುಚ್ಕೊಳ್ಳೋಕೆ ಆಗಲಿಲ್ಲ, ಯು ಆರ್ ಇನ್ ಅ ಕ್ರೌಡ್, ಸೊ ಯು ಕ್ಯಾನ್ ಚೂಸ್ ವಾಟ್ ಟು ಡೂ. ಸೊ ಆ ಚೂಸ್ ವಾಟ್ ಟು ಡೂಗೆ ಫಸ್ಟು ನಮಗೆ ನಾವೇ ಬ್ರೇಕ್ ಹಾಕ್ಕೋಬೇಕು. ಮಾಡಲೋ ಬೇಡವೋ, ಆಮೇಲೆ ಪ್ರಯಾರಿಟಿ ಕೊಡಬೇಕು. ಈ ಥಿಂಕಿಂಗ್ ಎಲ್ಲರಿಗೂ ಗೊತ್ತು, ಆಲ್ ಡಾಕ್ಟರ್ಸ್ನೋ ಎಲ್ಲ ಪ್ರೊಫೆಷನ್ ಅವರಿಗೂ ಗೊತ್ತು. ಬಟ್ ನಾವು ಎಷ್ಟು ಜನ ಇದನ್ನು ಡೇ ಟು ಡೇ ಇಂಪ್ಲಿಮೆಂಟ್ ಮಾಡ್ತೀವಿ? ಆ ಡೇ ಟು ಡೇ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದನ್ನು ಐ ಕ್ಯಾನ್ ಸೇ ದಟ್ ನಾನೀಗ ಆಲ್ಮೋಸ್ಟ್ 50% ನಾನು ಮಾಡ್ತಾಯಿದ್ದೀನಿ. ಸೊ ನನಗೆ ಎಷ್ಟೇ ರಶ್ ಆದ್ರೂ, ಮೇ ಬಿ ಮುಂಚೆ ನಾನು ರಶ್ ಆದರೆ ಇಷ್ಟು ಜನ ಬರ್ತಿದ್ದಾರೆ ಅಂತ ಕೋಪ ಮಾಡ್ಕೋತಿದ್ದೆ ಅನಿಸುತ್ತೆ, ಅಥವಾ ಒಂಥರ ಜಿಟ್ರಿನೆಸ್ಸು, ರೆಸ್ಟ್ಲೆಸ್ನೆಸ್ ಆಗೋದು. ಈಗ ಅಟ್ಲೀಸ್ಟ್ 50% ರಿಡಕ್ಷನ್ ಇದೆ. ಐ ವುಡ್ ನಾಟ್ ಸೇ ನಾನು 100% 100 ಜನ ಬಂದರೂ ಹಾಗೇ ಸ್ಮೈಲ್ ಮಾಡ್ತೀನಿ ಅನ್ನೋದು ಅದು ಕಷ್ಟ. ಬಟ್ ಮುಂಚೆ ಅದು ಇಂಪಾಸಿಬಲ್ ಅಂತಿದೆ. ಡೆಫಿನೆಟ್ಲಿ ಪಾಸಿಬಲ್. ಇಟ್ ಈಸ್ ಆಲ್ ಟ್ರೈನಿಂಗ್. ನಾವು ಎಷ್ಟು ನಮ್ಮ ಮೈಂಡ್ಗೆ ಅದನ್ನು ಟ್ರೈನ್ ಮಾಡ್ತೀವೋ ಅದಾಗುತ್ತೆ. ಸೊ ಈ ರೀತಿ ಮೆಡಿಟೇಷನ್ ನನಗೆ ಪೇಷಂಟನ್ನು ನೋಡೋಕ್ಕೆ ಹೆಲ್ಪ್ ಆಗಿದೆ. ಪ್ಲಸ್ ಪೇಷಂಟ್ ಟ್ರೀಟ್ಮೆಂಟಲ್ಲಿ ನಾನು ಕೆಲವ್ರಂತ ನೀವು ಅಷ್ಟೊತ್ತು ಮಾತಾಡ್ತೀರಾ ಪೇಷಂಟ್ ಹತ್ರ, ಮೆನಿ ಅ ಟೈಮ್ಸ್ ಜಸ್ಟ್ ಲಿಸ್ನಿಂಗ್.
ಅವ್ರ ಮಾತು ಕೇಳದೆ ಸ್ಪೆಷಲಿ ಜಿರಿಯಾಟ್ರಿಕಲ್ಲಿ ನಾವು ಕೊಡೋ ಟ್ರೀಟ್ಮೆಂಟ್ ಏನು ಬೇಡ, ಯಾಕಂದರೆ ಅವ್ರು ನನ್ನ ಹತ್ರ ಬರೋಕ್ಕೂ ಒಂದು 10 ಜನ ಹತ್ರ ಹೋಗಿರ್ತಾರೆ. ಅವ್ರ ಹತ್ರ ಆಗಲೇ ಇಷ್ಟು ಬುಕ್ ಇರುತ್ತೆ, ಮಾತ್ರೆ ಒಂದು ಬಾಕ್ಸಲ್ಲಿರುತ್ತೆ. ಅವರಿಗೆ ಮನೇಲಿ ಯಾರೂ ಕೇಳಿಸ್ಕೊಳ್ಳೋರು ಇರಲ್ಲ. ಡಾಕ್ಟ್ರ್ ಹತ್ರ ಬಂದು ಎಲ್ಲ ಫ್ರಸ್ಟ್ರೇಷನ್ನೋ ಅಥವಾ ಖುಷಿನೋ ಬೇಜಾರೋ ಹೇಳ್ತಾರೆ. ನೀವು 15 ನಿಮಿಷ ಬದಲು ಹಾಫ್ ಆನ್ ಅವರ್ ಬೇಕಾಗ್ಬೋದು. ಎಗೇನ್ ಅದು ಲಿಸ್ನಿಂಗಿಗೂ ನಮಗೂ ತಾಳ್ಮೆ ಇರಬೇಕು. ಆಲ್ ದಟ್ ಮೆಡಿಟೇಷನ್ ಹೆಲ್ಪ್ಸ್ ಮಿ. ಸೊ ಪೇಷನ್ಸಿಂದ ಕೇಳೋಕ್ಕೆ. ಆಮೇಲೆ ನಾನು ಈಗೇನು ಹೇಳಿದೆ, ಥಾಟ್ಸ್ನ ಜಾಸ್ತಿ ಇಟ್ಕೋಬೇಡಿ ಅನ್ನೋದು ನಾನು ಅವ್ರಿಗೂ ಹೇಳ್ತೀನಿ. ಅಯ್ಯೋ ನಮ್ಮ ಮನೇಲಿ ಹಿಂಗಾಯಿತು, ಮಗಳು ಹಿಂಗೆ ಮಾಡಿದ್ಲು, ಸೊಸೆ ಹಿಂಗೆ ಮಾಡಿದ್ಲು, ಅವ್ರು ಹಿಂಗೆ ಮಾಡಿದ್ರು ಬೇಜಾರು. ಸೊ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ದೇವ್ರು ನನಗಿರೋಕ್ಕೆ ಮನೆ ಕೊಟ್ಟಿದ್ದಾನೆ, ತಿನ್ನೋಕ್ಕೆ ಊಟ ಕೊಟ್ಟಿದ್ದಾನೆ, ಮಾತ್ರೆ ತೊಗೊಳಕ್ಕೆ ದುಡ್ಡು ಕೊಟ್ಟಿದ್ದಾನೆ, ಇದಕ್ಕೆ ನೋಡ್ಕೊಂಡು ಖುಷಿ ಪಡ್ಕೊಂಡು ಇರಿ ಅನ್ನೋ ಅಟ್ಲೀಸ್ಟ್ ಸಮ್ ಅಮೌಂಟ್ ಆಫ್ ಕೌನ್ಸ್ಲಿಂಗ್ ನಾನು ಡೆಫಿನೆಟ್ಲಿ ಕೌನ್ಸ್ಲಿಂಗ್ ಮಾಡ್ತೀನಿ. ಸೊ ಲಿಸ್ನಿಂಗ್ ಆ್ಯಂಡ್ ಕೌನ್ಸ್ಲಿಂಗ್ ಐ ಹ್ಯಾವ್ ಸಮ್ ಆಫ್ ಫೆಲ್ಟ್ ದಟ್ ಅದು ನಮ್ಮ ಪೇಷಂಟ್ಸಿಗೆ ಹೆಲ್ಪ್ ಆಗಿದೆ. ಸೊ ಇದು ಈ ಆಸ್ಪೆಕ್ಟಲ್ಲಿ ನನಗೆ ನನ್ನ ಡೇ ಟು ಡೇ ಪ್ರಾಕ್ಟೀಸಲ್ಲಿ ಹೆಲ್ಪ್ ಆಗಿದೆ. ಹಾಗೆ ಸುಮಾರು ಜನ ಮುಂಚೆ 10 ಮಾತ್ರೆ ತೊಗೋತಿದ್ದೆ, ಈಗ 5 ತೊಗೊಂಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಅದು ನನ್ನಿಂದ ಅಲ್ಲ, ಅವರಿಗೆ ಅವ್ರ ಮೈಂಡ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅದಾಗಿರೋದು. ಸೊ ದಟ್ಸ್ ಹೌ ಮೆಡಿಟೇಷನ್ ಹ್ಯಾಸ್ ಹೆಲ್ಪ್ಡ್. ಆ್ಯಂಡ್ ಜಸ್ಟ್ ಟು ಆ್ಯಡ್ ಆನ್, ನಾವು ಕೆಲವು ಪ್ರಾಜೆಕ್ಟ್ಸು ಮಾಡಿದ್ದೀವಿ, ಅಕಾಡೆಮಿಕ್ ಪ್ರಾಜೆಕ್ಟ್ಸ್. ಈ ಆ್ಯಂಗ್ಸೈಟಿ ಅನ್ನೋದು ತುಂಬ ಕಾಮನ್, ತುಂಬ ಹೆದರ್ಕೊಳ್ಳೋದು, ಗಾಬರಿ ಆಗೋದು. ಸೊ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಂದು ಮೆಡಿಕಲಲ್ಲಿ ಆ್ಯಂಗ್ಸೈಟಿ ಸ್ಕೇಲ್ ಅಂತಿರುತ್ತೆ. ಅದನ್ನು ನಾವು ಟಿಕ್ ಮಾಡಿ ಒಂದು ಸ್ಕೋರಿಂಗ್ ಸಿಸ್ಟಮ್, ಇದು ವರ್ಲ್ಡ್ ವೈಡು ಸ್ಟ್ಯಾಂಡರ್ಡ್ ಗೈಡ್ಲೈನು. ಈ ಬ್ರಹ್ಮಕುಮಾರಿದು ರಾಜಯೋಗ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡೋರದು ಆ್ಯಂಗ್ಸೈಟಿ ಲೆವೆಲ್ಲು, ಏನೂ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿಲ್ಲದೆ ಇರೋರದು ಆ್ಯಂಗ್ಸೈಟಿ ಲೆವೆಲ್ನ ನಾವು ಪ್ರಾಜೆಕ್ಟ್ ಅಂತ ಮಾಡಿ ಅದನ್ನು ಆ್ಯಕ್ಚುಲಿ ನಾವು ಸಬ್ಮಿಟ್ ಮಾಡಿದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ವಸ್ಥ ಭಾರತ್ ಇದಕ್ಕೇ ಪ್ರಾಜೆಕ್ಟ್ ಅಂತ ಮಾಡಿ ಟು ಎಕ್ಸ್ಟೆಂಡ್ ಇಟ್. ಅದರಲ್ಲಿ ಎಂಥ ಒಳ್ಳೆ ರಿಸಲ್ಟ್ಸ್ ಇದೆ ಅಂದರೆ, ಈ ರಾಜಯೋಗ ಮೆಡಿಟೇಷನ್ ಮಾಡೋರಿಗೆ ಆ್ಯಂಗ್ಸೈಟಿ ತುಂಬ ಒಂದು 100 ಮೆಂಬರ್ಸಲ್ಲಿ ಒಂದು 4 ಜನಕ್ಕೆ ಮೈಲ್ಡ್ ಟು ಮಾಡ್ರೇಟ್ ಆ್ಯಂಗ್ಸೈಟಿ ಇದೆ. ಮಾಡ್ದಲೇ ಇದ್ದವರಿಗೆ ಮೆಜಾರಿಟಿ ಮಾಡ್ರೇಟ್ ಟು ಸಿವಿಯರ್ ಇದೆ. ಆ ಮಾಡ್ದಲೇ ಪ್ರಾಕ್ಟೀಸ್ ಮಾಡ್ದಲೇ ಇರೋರಿಗೆ ಮೈಲ್ಡ್ ಇಲ್ಲ ಅಂತ ಇದ್ದವರು ಒಬ್ಬರು ಇಬ್ಬರು ಅಷ್ಟೇ. ಅದು ಯಾರು ಯಂಗ್ಸ್ಟರ್ಸು, ಇನ್ನೂ ಜಾಬ್ ಸ್ಟಾರ್ಟ್ ಮಾಡಿಲ್ಲ, ಪೇರೆಂಟ್ಸ್ ನೋಡ್ಕೋತಿದ್ದಾರೆ ಅಂಥವ್ರು. ಬಟ್ ದಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಫೈಂಡಿಂಗ್. ಇದು ನಾನು ಮತ್ತು ನಮ್ಮ ಟೀಮ್ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ರಿಸಲ್ಟ್. ಪ್ರಾಬಬ್ಲಿ ಇದನ್ನು ನಾವು ಅದು ರಾ ಡೇಟಾ, ಎಲ್ಲೂ ಏನು ಸುಮ್ಮನೆ ಪೇಷಂಟ್ಗಳು ಹೇಳಿದ್ದಲ್ಲ, ಇದನ್ನು ನಾವಾಗೇ ಕಲೆಕ್ಟ್ ಮಾಡಿರೋ ಡೇಟಾ. ಸೊ ಇದು ಜನಕ್ಕೆ ತಿಳಿದಷ್ಟು ಐ ಥಿಂಕ್ ಮೆಡಿಟೇಷನ್ ಮಾಡ್ತಾರೆ. ಸೊ ಸ್ಪೆಷಲಿ ರಾಜಯೋಗ ಮೆಡಿಟೇಷನ್ನು ದಟ್ ಆ ಸ್ಟಡಿ ಈಸ್ ಸಮಥಿಂಗ್ ವೆರಿ ಗುಡ್ ಅಂತ ಹೇಳ್ಬೋದು. ಅಂದಮೇಲೆ ತಮ್ಮ ಒಂದು ನಮ್ಮ ಸ್ಟಾಫ್ ಜೊತೆಗೆ ಹೇಗೆ ಸಂಬಂಧ ಇದೆ, ಅವ್ರಿಗೆಲ್ಲ ಏನನ್ಸುತ್ತೆ? ನೀವು ರಾಜಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಮೊದಲು ಅವ್ರು ನಿಮ್ಮನ್ನು ನೋಡಿದ್ದಾರೆ, ಜೊತೆಗೆ 3 ಇಯರ್ಸಿಂದ ನೀವೇನೀಗ ರಾಜಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀರ, ಆಮೇಲೆ ತಮ್ಮನ್ನು ನೋಡ್ತಿದ್ದಾರೆ, ಏನಾದರೂ ಚೇಂಜಸ್ ಅವ್ರೇನಾದ್ರು ಹೇಳ್ತಾರೆ? ಆ್ಯಕ್ಚುಲಿ ನಾನು ರಾಜಯೋಗ ಕಲ್ತ ಮೇಲೆ ಲಂಡನ್ನಿಗೆ ಹೋಗ್ಬಿಟ್ಟೆ. ಸೊ ಇಲ್ಲಿ ಇರಲಿಲ್ಲ. ಸೊ ಇಲ್ಲಿ ಸ್ಟಾಫ್ನ ನಾನು ಮೀಟ್ ಮಾಡಿದ್ದೆ 2 ಇಯರ್ಸ್ ಆದಮೇಲೆ. ಸೊ ಒಂದು ನಾನು ನೋಡಿರಂಗೆ ಅವ್ರು ಯಾರೇ ಬೇರೆ ಎಲ್ಲೇ ಡಾಕ್ಟರ್ಸಿಗೆ ತೋರಿಸಿದ್ರು ಫೋನ್ ಮಾಡಿಬಿಟ್ಟು, ಮೇಡಮ್ ಕೌನ್ಸಿಲಿಂಗ್ ಮಾಡಬೇಕು ನಮ್ಮ ತಾಯಿಗೆ, ಒಂದ್ಸಲಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಸಿಗ್ನಿಫಿಕೆಂಟ್. ಆಮೇಲೆ ಅಫ್ಕೋರ್ಸ್ ನಾವು ಮುಂಚೆ ಹೀಗೆ ಈ ಕೊರೋನಾ ಇರೋದ್ರಿಂದ ಆವಾಗಲಿಗೂ ಈಗಲಿಗೂ ನಾವುಗಳು ಕಾಂಟ್ಯಾಕ್ಟಲ್ಲಿ ಬಂದಿರೋದೇ ಕಡಿಮೆ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸು ಹೇಳಿದ್ದಾರೆ, ನಾ ಮುಂಚೆ ತುಂಬ ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಟೂ ಮೆನಿ ಥಿಂಗ್ಸ್ ಎಟ್ ದ ಸೇಮ್ ಟೈಮ್ ಅದಿರ್ತಾಯಿತ್ತು, ರೆಸ್ಟ್ಲೆಸ್ನೆಸ್ ಇರ್ತಾಯಿತ್ತು. ಆ್ಯಂಡ್ ಅಫ್ಕೋರ್ಸ್ ನನಗೆ ಗೊತ್ತಾಗೋದು, ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ. ನಿದ್ದೆಯಲ್ಲಿ ಮಲಗೊತ್ತಿಗೆ ನಾನು ಅವ್ರದ್ದು ಅದಿದೆ ಇದಿದೆ ತುಂಬ ತಲೆಯಲ್ಲಿರ್ತಾಯಿತ್ತು. ಸೊ ಇದಾದಮೇಲೆ ಅಷ್ಟು ಇಲ್ಲ ಆ ಥರ. ಐ ನೋ ಹೌ ಟು ಪ್ರಯಾರಿಟೈಸ್. ಸೊ ಅಗೇನ್ ನನ್ನ ಕ್ಲೋಸ್ ಫ್ರೆಂಡ್ಸ್ ದೇ ಹ್ಯಾವ್ ಅಬ್ಸರ್ವ್ಡ್ ದಟ್ ಸಮ್ ಸಟಲ್ ಚೇಂಜಸ್ ಇನ್ ಮೀ. ಅಫ್ಕೋರ್ಸ್ ಲಾಂಗ್ ವೇ ಟು ಗೋ. ಆ್ಯಂಡ್ ಆ ಚೇಂಜಸ್ ನೋಡಿ ಈಗಲೂ ನನ್ನ ಕೆಲವರು ತುಂಬ ಕ್ಲೋಸ್ ಇರೋ ಫ್ರೆಂಡ್ಸು, ನೀನು ಬ್ರಹ್ಮಕುಮಾರಿ ಕ್ಲಾಸಿಗೆ ಹೋಗಿದ್ದೆ ಅಲ್ವಾ, ಬಿಕಾಸ್ ಬ್ರಹ್ಮಕುಮಾರಿಯಲ್ಲಿ ಮುರುಳಿ ಅನ್ನೋದು ಇದು ಮಾಡ್ತಾರೆ. ಒನ್ಸ್ ನಾವು ಕೋರ್ಸ್ ತೊಗೊಂಡಾಗ ಗೊತ್ತಾಗುತ್ತೆ. ನಾನು ಅದಕ್ಕೆ ಕರೆಯೋದು ಮಾರಲ್ ಸೈನ್ಸ್ ಕ್ಲಾಸ್ ಅಂತ. ಸೊ ಎವ್ರಿ ಡೇ ನೀನು ಫೋನ್ ಮಾಡಿ ಹೇಳ್ತಾರೆ, ನೀನು ಮಾರಲ್ ಸೈನ್ಸ್ ಕ್ಲಾಸಲ್ಲಿ ಏನಿತ್ತು ಇವತ್ತು ಅಂತ. ಸೊ ಐ ಟೆಲ್ ದೆ ಮಾರಲ್ ಸೈನ್ಸ್ ಕ್ಲಾಸಲ್ಲಿ ಹೇಳಿದ್ದಾರೆ ಇವತ್ತು ಯಾರೇ ಏನೇ ಮಾಡಿದ್ರು ನೀನು ಕೋಪ ಮಾಡ್ಕೋಬಾರ್ದು ಅಂತ. ಸೊ ದೋಸ್ ಥಿಂಗ್ಸ್, ಆ ಟಿಪ್ಸ್ ಇದೆ ಅಲ್ವಾ, ಡೇ ಟು
ನೋಡೇ ನಾನು ಅಲ್ದಲೇ ನನ್ನ ಫ್ರೆಂಡ್ಸ್ಗೂ ಅದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಅವ್ರು ಯಾರೂ ಇನ್ನೂ ರಾಜಯೋಗಕ್ಕೆ ಬಂದಿಲ್ಲ, ಬಟ್ ದೇ ಆಲ್ ಫಾಲೋ ಇಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ದ್ಯಾಟ್ ನನ್ನಿಂದ ಸುತ್ತ ಇರೋರು ಸುಮಾರು ಜನ ಮಾಡ್ತಿದ್ದಾರೆ ಅಂತ. ಈಗ ತಮ್ಮ ಬಳಿ ಅನೇಕ ವಯಸ್ಸಾದ ಪೇಷಂಟ್ಗಳು ಬರ್ತಾರೆ. ಕೆಲವರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇರ್ಬೋದು, ಕೆಲವರು ಇನ್ನೇನು ಸಾಯೋ ಮೆಟ್ಟಲಲ್ಲಿ ಇರ್ಬೋದು. ಅವ್ರನ್ನೆಲ್ಲ ನೋಡಿದಾಗ ತಮಗೇನು ಫೀಲ್ ಆಗುತ್ತೆ, ಮತ್ತು ತಾವು ಅವ್ರಿಗೆ ಸ್ಪಿರಿಚುವಲಿ ಏನು ಹೇಳ್ತೀರಾ? ಇದು ಅಫ್ಕೋರ್ಸ್ ವೆರಿ ಸೆನ್ಸಿಟಿವ್ ಸಿನಾರಿಯೋ. ಇದು ಭಾಳ ಸಲ ಪೇಷಂಟ್ ಹಂಗೆ ನೋಡಿದಾಗ ಎಲ್ಲ ಡಾಕ್ಟರ್ಸು ಇದನ್ನು ಫೇಸ್ ಮಾಡ್ತೀವಿ. ಆ ಡೆತ್ ನಮ್ಮ ಮುಂದೆನೇ ಡೆತ್ ಆಗುತ್ತೆ, ಆಮೇಲೆ ನಮಗೆ ಗೊತ್ತಿರುತ್ತೆ ಆಯಿತು ಇವರಿಗೆ ಡೆತ್ ಹಿಂಗೆ ಆಗುತ್ತೆ, ಆಮೇಲೆ ವಿಲ್ ನೋ ದ್ಯಾಟ್ ನಾನೇನು ಮಾಡೋಕ್ಕಾಗಲ್ಲ ಅಂತ. ಆ ಮೊಮೆಂಟಲ್ಲಿ ಐ ಆಮ್ ವೆರಿ ಶ್ಯೂರ್ ಎಲ್ಲ ಡಾಕ್ಟರ್ಸ್ಗೂ ಅನಿಸುತ್ತೆ ಏನು ಓದಿದ್ರೇನು ನಾನು ಮಾಡೋಕ್ಕಾಗಲಿಲ್ಲ. ಯಾಕೆ ಹಂಗೆ ಅನ್ಕೋತೀವಿ ನಾವು ಅಂದರೆ, ನಾವು ಡಾಕ್ಟ್ರು ನಾವು ನಮಗೆ ನಮ್ಮದೇ ಒಂದು ಎಕ್ಸ್ಪೆಕ್ಟೇಷನ್ ಬಂದುಬಿಟ್ಟಿರುತ್ತೆ, ನಾನು ಎಲ್ಲರನ್ನೂ ಬದುಕಿಸ್ತೀನಿ ಅಂತ. ಅದು ನ್ಯಾಚುರಲ್, ಬಿಕಾಸ್ ನಾವು ಅಷ್ಟು ಓದಿರ್ತೀವಿ ಆ ಸೈನ್ಸು, ವಿ ನೋ ಲಾಟ್ ಆಫ್ ಲಾಜಿಕ್ಸ್ ಬಿಹೈಂಡ್ ಎವ್ರಿಥಿಂಗ್. ಸೊ ಹಿಂಗೆ ಮಾಡಿಬಿಟ್ರೆ ಹಿಂಗಾಗುತ್ತೆ. ಫೈನಲಿ ಎಲ್ಲ ಮಾಡಿದ್ದು ಏನೂ ಆಗಲ್ಲ. ದೆನ್ ವಿ ಫೀಲ್ ಏನು ಮಾಡಿ ಏನಪ್ಪ ವಿ ಲಾಸ್ಟ್ ಹಿಮ್ ಅನಿಸುತ್ತೆ. ಫ್ಯಾಮಿಲಿನೂ ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳುತ್ತೆ, ಏನು ನೀವು ಡಾಕ್ಟ್ರಿಗೂ ಮಾಡೋಕ್ಕಾಗಲಿಲ್ಲ ಅಂತ. ಫಸ್ಟು ನಾವು ವಿ ಆರ್ ನಾಟ್ ದಟ್ ಸುಪ್ರೀಮ್ ಪವರ್ ಟು ಗಿವ್ ಲೈಫ್ ಆರ್ ಟೇಕ್ ಲೈಫ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಡೇ ಟು ಡೇ ಹೇಳ್ಬೋದು, ಬಟ್ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಆ ಡೆತ್ ಆದಾಗ ಭಾಳ ಸಲ, ನಾನು ತುಂಬ ಸಲ ಮುಂಚೆ ನಾನು ಅಳ್ತಾ ಇದ್ದೆ. ಅಲ್ಲಿ ನಾವು ಅವ್ರ ಮುಂದೆ ಜೋರಾಗಿ ಅಳೋಕ್ಕಾಗಲ್ಲ, ಅಲ್ಲಿ ಮತ್ತೆ ಹಾಸ್ಪಿಟ್ಲು ಬೇರೆ ಕಡೆನೂ ಬಂದು ಅಳೋಕ್ಕಾಗಲ್ಲ. ಮನೆಗೆ ಬಂದಾಗ ಬೇರೆಯವ್ರ ಮೇಲೆ ಸಿಡಿ ಅಂತ ಇದ್ದೆ, ಯಾಕಂದರೆ ಅಲ್ಲಿ ಅಳೋಕ್ಕಾಗಲ್ಲ ಅಲ್ವಾ. ನಮ್ಮ ಪೇಷಂಟ್ ಯಾರ್ದೋ ಆದರೆ ಏನು ಇವರು ಯಾರೋ ಪೇಷಂಟ್ ಇದಾದ್ರೆ ಹಿಂಗೆ ಅಂತಾರೆ ಅಂತ. ಫೈನಲಿ ಏನಾಗೋದು, ತಲೆನೋವು ಬರೋದು, ಸೊ ಮೈಗ್ರೇನ್ ಬರೋದು, ಸೊ ನಾವು ಮೆಡಿಸಿನ್ಸ್ ತಗೊಳ್ಳೋದು, ಇದೆಲ್ಲ ಒಂದು ಸೈಕಲ್ಲು. ಮತ್ತು ನಾಳೆಗೂ ಇನ್ನೊಬ್ಬರು ಯಾರೋ ಸೀರಿಯಸ್ ಪೇಷಂಟ್ ಇದ್ದರು, ಆಮೇಲೆ ನಿಮಗೆ ಅನಿಸುತ್ತೆ ಈ ಥರ. ಸೊ ಆ ಮೈಂಡ್ ವಾರ್ ಇದೆ ಅಲ್ವಾ, ಅದನ್ನು ನಾವು ಚಾನಲೈಸ್ ಮಾಡಿಕೊಂಡು ಆಕ್ಸೆಪ್ಟಿಂಗ್ ಫ್ಯೂ ರಿಯಾಲಿಟೀಸ್, ಅದು ಭಾಳ ಕಷ್ಟ. ಅದರಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದಿದೆಯಲ್ಲ, ಅದು ಪ್ರಾಬ್ಲಿ ಐ ಕ್ಯಾನ್ ಓನ್ಲಿ ಸೇ ಆ ರಾಜಯೋಗ ಬಂದಾಗ ನಮ್ಮಲ್ಲಿರೋ ಎನರ್ಜಿ ಬೇರೆ, ಬಾಡಿ ಬೇರೆ ಅನ್ನೋದು ಅರ್ಥ ಆಗುತ್ತೆ. ಆ ಎನರ್ಜಿ ಅದನ್ನು ನಾವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ಬಟ್ ಕೇಳಿಸ್ಕೊಳ್ಳುವಾಗ ಏನು ಬಾಡಿ ಬೇರೆ ಎನರ್ಜಿ ಬೇರೆ ಹೇಗೆ ಅಂತ ತುಂಬ ಅನಿಸೋದು ಸಹಜ. ಬಟ್ ನಮ್ಮ ಮನಸ್ಸೊಳಗಡೆ ಒಂದು ಮಾತು ನಮ್ಗೆ ಯಾವಾಗಲೂ ಎಲ್ಲರಿಗೂ ಕೇಳಿಸ್ತಿರುತ್ತೆ. ಲೇಮನ್ ಟರ್ಮ್ಸ್ ಅಥವಾ ಸಾಮಾನ್ಯರಿಗೆ ಹೇಳಬೇಕು ಅಂದರೆ, ಆ ಮನಸ್ಸಲ್ಲಿ ನಾವು ಏನು ಮಾತಾಡ್ತಾ ಇರುತ್ತೆ ಅಲ್ವಾ, ಅದೇ ಆ ಎನರ್ಜಿ. ಆ ಎನರ್ಜಿನ ನಾವು ಕರೆಕ್ಟಾಗಿ ನಾವು ಫೀಡ್ ಕೊಟ್ಟರೆ, ಅದಕ್ಕೆ ನಾವು ಕರೆಕ್ಟ್ ನಾಲೆಜ್ ಕೊಟ್ಟರೆ, ಆ ಮನಸ್ಸು ನಮಗೆ ತೋರಿಸುತ್ತೆ ದಾರಿ. ಆ ಬುದ್ಧಿ ಆ ಬುದ್ಧಿ ನಮ್ಮ ಮನಸ್ಸಿಗೆ ಒಂದು ಕರೆಕ್ಟಾಗಿ ರೋಡ್ ತೋರಿಸ್ಬಿಟ್ಟು ನಡೆಸ್ಕೊಂಡು ಹೋಗುತ್ತೆ. ಆವಾಗ ಆ ಡೆತ್ ಪೇಷಂಟು, ನಿಯರ್ ಡೆತ್ತು, ಆ ಫ್ಯಾಮಿಲಿಗೆ ನಾವು ಕೌನ್ಸ್ಲಿಂಗ್ ಮಾಡೋದಾಗಲಿ, ಅವ್ರ ಜೊತೆ ನಾವು ಮನೆಗೆ ಹೋಗಬೇಕು ಅಂತಿಲ್ಲ, ನಾವು ಅವ್ರಿಗೆ ಹೇಳೋ ಕೌನ್ಸ್ಲಿಂಗು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ರಾಜಯೋಗನ, ಬಿಕಾಸ್ ರಾಜಯೋಗ ಅಲ್ಲಿ ಟೀಚ್ ಮಾಡೋದೇ ಟು ಬಿ ಸೋಲ್ ಕಾನ್ಷಿಯಸ್ ಆ್ಯಂಡ್ ಸೋಲ್ ಇಸ್ ಇನ್ ಆರ್ ಫೋರ್ ಹೆಡ್ ಅಂತಲೇ ಹೇಳೋದು. ಆ ಎನರ್ಜಿ, ನನ್ನಲ್ಲಿರೋ ಎನರ್ಜಿ ನಾನು ಸೋಲಿಗೆ ಕೊಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಇದು ಜಸ್ಟ್ ಲೈಕ್ ದಟ್ ಆಗಲ್ಲ. ನಾವು ರಾಜಯೋಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆ ಪಾಸಿಟಿವ್ ಎನರ್ಜಿ ನಾವು ಅವ್ರಿಗೆ ಕೊಡೋದಿದೆಯಲ್ಲ, ಅದು ಖಂಡಿತ ಹೆಲ್ಪ್ ಆಗುತ್ತೆ. ಅದನ್ನು ನಾನು ಯೂಶ್ವಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹಾಗೆಯೇ ಮನೆಗಳಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರೆ ಅವರನ್ನು ಬೇರೆಯವರು, ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ, ಹೇಗೆ ನೋಡ್ಕೋಬೇಕಾಗತ್ತೆ, ಅದೆಲ್ಲ ಕೆಲವೊಂದು ಟಿಪ್ಸ್ನ ತಾವು ಕೊಡ್ತೀರಾ? ಮೆಡಿಕಲ್ ಪ್ರಾಬ್ಲಮ್ ಎಲ್ಲರೂ ಅಡ್ರೆಸ್ ಮಾಡ್ತೀವಿ. ಅವ್ರಿಗೆ ಕೆಮ್ಮು ಕಫ ಬಂತು, ಶುಗರು BP ಅದನ್ನು ಮಾಡ್ತೀವಿ. ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರಿಗೆ ಏನೂ ಬೇರೆದು ಬೇಡ, ಅವ್ರ ಹತ್ರ ಕೂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳಿ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅಯ್ಯೋ ನೆನ್ನೆ ಹೇಳಿದ್ನೇ ಹೇಳ್ತಾರೆ, ಇವತ್ತು ಅದನ್ನೇ ಹೇಳ್ತಾರೆ, ಅದು ಹೇಳ್ತಾರೆ ಅಂದರೆ ಹೇಳಲಿ, ಪರವಾಗಿಲ್ಲ. ತಲೆ ಆಡಿಸ್ಬಿಟ್ಟು ಹ್ಞೂ ಅಂತ ಅನ್ನಿ. ಅದರಲ್ಲಿ ನಾವೇನು ಕಳ್ಕೊಳ್ಳಲ್ಲ, ಬಟ್ ಅವರು ಅದರಿಂದ ತುಂಬ ಪಡ್ಕೋತಾರೆ. ಏನು ಪಡ್ಕೋತಾರೆ? ನೆಮ್ಮದಿ. ನಮ್ಮನ್ನು ಕೇಳಿಸ್ಕೊಳಕ್ಕಿದ್ದಾರೆ. ವಿ ಹ್ಯಾವ್ ಸಂಬಡಿ ಹೂ ಲಿಸನ್ಸ್ ಟು ಅಸ್. ಆ ಪೇಷನ್ಸ್ ಲಿಸ್ನಿಂಗ್ ಇಸ್ ಸಮಥಿಂಗ್ ಎಲ್ಲ ವಯಸ್ಸಾದವರಿಗೂ ಬೇಕಾಗಿರೋದು. ಇನ್ನು ನೆಕ್ಸ್ಟ್ ಅವರಿಗೆ ನಡೆಯೋಕ್ಕೆ ಸಪೋರ್ಟ್. ಸುಮಾರು ಸಲ ಏನು ಅನ್ಕೋತಾರೆ, ವಯಸ್ಸಾಯಿತು ಬಿಡು, ನೀನು ಕುಂಟದು ನಾರ್ಮಲ್ಲು, ವಯಸ್ಸಾಯಿತು ನಿನ್ನ ಕಿವಿ ಕೇಳಿಸಲ್ಲ, ವಯಸ್ಸಾಯಿತು ಕಣ್ಣು ಕಾಣಿಸಲ್ಲ. ಇರ್ಬೋದು, ವಯಸ್ಸಿಂದ ನಮ್ಮ ಬಾಡಿ ಸಿಸ್ಟಮ್ ವೀಕ್ ಆಗಿರುತ್ತೆ, ಬಟ್ ದಟ್ ಡಸ್ ನಾಟ್ ಮೀನ್ ನೀನು ಹಿಂಗೆ ಇದ್ಬೇಕು, ಇದರಲ್ಲೇ ಬದುಕಬೇಕು ಅಂತಲ್ಲ. ಅದಕ್ಕೆಲ್ಲ ಸೊಲ್ಯೂಷನ್ ಇದೆ.
ಕೆಲವು ಫಿಸಿಯೋಥೆರಪಿ ಬ್ಯಾಲೆನ್ಸ್ ಟ್ರೈನಿಂಗ್ ಎಕ್ಸಸೈಸ್ ಅಂತ ಇದೆ. ನೀವು ನಡೆಯೋಕ್ಕೆ ಕೆಲವರಿಗೇನೋ ವಾಲ್ತಾ ಇದ್ದಾರೆ ಅಂದರೆ ಬಿಡು ಅವ್ರಿಗೆ ವಯಸ್ಸಾಗಿದೆ 70 ವರ್ಷ ಅವ್ರು ಹಂಗೆ ವಾಲಾಡೋದು ಇಲ್ಲ. ಆ ವಾಲಾಡೋರಿಗೆ ನಾವು ಕೆಲವು ಎಕ್ಸಸೈಸ್ ಅಂತ ಮಾಡಿದ್ದಾರೆ, ಅದಕ್ಕೆ ಸ್ಪೆಷಲೈಸ್ಡ್ ಎಕ್ಸಸೈಸ್ ಇದೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದನ್ನು ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ಅವರು 500 ಮೀಟರ್ಸ್ ನಡೆದು ಬೀಳ ಅಂಥವ್ರು ಅವರು 500 ಮೀಟರ್ಸ್ ಏನು ಇಂಬ್ಯಾಲೆನ್ಸ್ ಇಲ್ದಲೇ ನಡೀತಾರೆ. ಸೊ ಆ ಬ್ಯಾಲೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸು, ಕೆಲವು ಹೆಂಗೆ ಬೀಳ ಅದನ್ನು ನಾವು ಹೆಂಗೆ ತಡೆಗಟ್ಬೋದು, ಆಮೇಲೆ ಕಣ್ಣಿಗೆ ಬೇಕಾದ ಸಲಕರಣೆ, ಕಿವಿಗೆ. ಸೊ ಯಾವಾಗ ನಮ್ಮದು ವಿಷನ್ನು ಹಿಯರಿಂಗು ನಮಗೆ ಸಪೋರ್ಟಿವ್ ಇರುತ್ತೆ ಆವಾಗ ಫ್ರೀಕ್ವೆನ್ಸಿ ಆಫ್ ಫಾಲ್ ಬೀಳ ಅಂಥದ್ದು ಕೂಡ ಕಡಿಮೆ ಆಗುತ್ತೆ. ಅವರು ಬೀಳೋದು ಕಡಿಮೆ ಆದರೆ ನೋಡ್ಕೊಳ್ಳೋರಿಗೂ ಅದು ಇಂಡೈರೆಕ್ಟ್ಲಿ ಇಟ್ ಈಸ್ ಹೆಲ್ಪಿಂಗ್. ಯಾಕಂದರೆ ಅವ್ರು ಬಿದ್ದು ಮಲ್ಕೊಂಡ್ರೆ ಜೊತೆಗಿರೋರಿಗೆ ಅದು ಪ್ರಾಬ್ಲಮ್ಮು. ಸೊ ಇದು ಕಂಪ್ಲೀಟ್ ಸೈಕಲ್ಲು. ಸೊ ನಾವು ಅವ್ರಿಗೆ ಬೇಕಾಗಿದ್ದು ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮನೇಲಿ ಎಲ್ಲರಿಗೂ ಅದು ಸಪೋರ್ಟ್ ಆಗುತ್ತೆ. ಸೊ ಇದನ್ನು ನಾವು ವಯಸ್ಸಾಗಿದೆ ಅದು ನಾರ್ಮಲ್ ಅಂದ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಹಾಗೆಯೇ ಸಾಮಾನ್ಯ ಎಲ್ಲ ಚಿಕ್ಕವರಲ್ಲೂ ಸಹ ಇದೊಂದು ಭಯ ಇದ್ದೇ ಇರುತ್ತೆ. ನಮಗೆ ವಯಸ್ಸಾದ ಮೇಲೆ ಹೇಗೋ, ಆವಾಗ ನಮ್ಮ ಆರೋಗ್ಯ ಹೇಗಿರುತ್ತೋ ಏನೋ, ಮತ್ತು ಯಾರು ನೋಡ್ತಾರೆ, ಆ ಥರ ಎಲ್ಲ ತುಂಬ ಮನಸ್ಸಿನಲ್ಲಿ ಯೋಚನೆ ಚಿಂತೆ ಇರೋದನ್ನು ನಾವು ಗಮನಿಸ್ತೀವಿ. ಸೊ ಒಬ್ಬ ಮಿಡಲ್ ಏಜ್ ಪರ್ಸನ್ ಹೇಗೆ ಅವ್ರ ಆರೋಗ್ಯನ ಕಾಪಾಡ್ಕೊಂಡು ಹೋದರೆ ವಯಸ್ಸಾದ ಮೇಲೂ ಸಹ ಅವ್ರು ಚೆನ್ನಾಗಿರ್ಬೋದು? ಡೆಫಿನೆಟ್ಲಿ ಬಾಡಿ ವೈಸ್ ಚೆಕಪ್ಗಳೆಲ್ಲ ಮಾಡ್ತಾರೆ, ಎವ್ರಿ ಇಯರು ಆ್ಯನ್ಯುವಲ್ ಚೆಕಪ್ಪು. ಬಟ್ ನಾನು ಎಲ್ಲರಿಗೂ ಒಂದು ಕೀ ಮೆಸೇಜ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೆಡಿಟೇಷನ್ ಮಾಡಿ. ಅನಿಸ್ಬೋದು ಇದು ಮೆಡಿಟೇಷನ್ನ ಪ್ರೊಪೊಗೇಟ್ ಮಾಡೋಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ದಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ನೀವು ಮೆಡಿಟೇಷನ್ ಮಾಡಿದ್ರೆ ಆ ಫಿಯರಿಗೆ ನೀವು ವಯಸ್ಸಾದ ಮೇಲೆ ಏನು ಅದು ಆಮೇಲೆ ಆ ಫಿಯರು ಆ್ಯಂಗ್ಸೈಟಿನ ಬಿಟ್ಬಿಟ್ಟು ಇಫ್ ವಿ ಆಲ್ ಸ್ಟಾರ್ಟ್ ಲಿವಿಂಗ್ ಇನ್ ಪ್ರೆಸೆಂಟ್ ಥಿಂಗ್ಸ್ ಬಿಕಮ್ ವೆರಿ ನೈಸ್. ಇಟ್ ಬಿಕಮ್ಸ್ ಮೋರ್ ಕಾಮ್. ಎಲ್ಲರೂ ಸ್ಟೇಬಲ್ ಆಗಿರ್ತೀವಿ. ಆ ಫಿಯರ್ ಫ್ಯಾಕ್ಟ್ರ್ ಹೋದರೆ ನಮ್ಮ ಮೈಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಆ ಫಿಯರ್ ಫ್ಯಾಕ್ಟ್ರನ್ನ ತೆಗಿಬೇಕಂದ್ರೆ ನಾವು ಫಸ್ಟು ಸ್ಟೇಬಲ್ ಆಗಿರಬೇಕು. ಸ್ಟೇಬಲ್ ಆಗಿರೋಕ್ಕೆ ನಾವು ಕಾಮ್ ಆಗಿರಬೇಕು. ಹೇಗಿರೋದಕ್ಕೆ ಒಂದೇ ಆನ್ಸರು, ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಮೆಡಿಟೇಷನ್ ಇನ್ ಎನಿ ಫಾರ್ಮ್. ಐ ಪ್ರಾಕ್ಟಿಸ್ ರಾಜಯೋಗ, ಸೊ ಐ ಪ್ರಿಫರ್ ರಾಜಯೋಗ. ಹಾಗೆ ವಯಸ್ಸಾದವರು ಅವರ ದಿನಚರಿಯನ್ನು ಹೇಗೆ ಇಟ್ಕೊಂಡ್ರೆ ಒಳ್ಳೆಯದು, ಮತ್ತು ಅವ್ರು ಏನು ವಿಚಾರಗಳನ್ನ ಗಮನ ಕೊಡಬೇಕಾಗತ್ತೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ, ಅವರಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿ. ವಯಸ್ಸಾದವ್ರಿಗೂ ನಾನು ಹೇಳೋದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಮತ್ತು ಅವ್ರಿಂಗೆ ಮಾಡಲಿ ಇವ್ರಿಂಗೆ ಮಾಡಲಿ ಅಂತ ಆದಷ್ಟು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಮಾಡಬೇಕು ಅವರು. ನಾನು ನನ್ನ ಲೈಫ್ ಇಷ್ಟು ವರ್ಷ ನಾನು ಬದುಕಿದ್ದೀನಿ, ನಂಗೆ ಬೇಕಾಗಿದ್ದು ಮಾಡಿದ್ದೀನಿ. ಸುತ್ತ ಇರೋರು ಚಿಕ್ಕವರು, ಯಂಗ್ಸ್ಟರ್ಸ್, ಮಿಡಲ್ ಏಜ್ ಇರ್ತಾರೆ. ಎಲ್ಲರೂ ನನಗೆ ಸರ್ವಿಸ್ ಮಾಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ನು ಅದು ನನ್ನ ಪ್ರಕಾರ ಬೇಡ. ನನಗೆ ತಿಂಡಿ ತಂದು ಮುಂದೆನೇ ಕೊಡಬೇಕು, ನಾನು ಹಂಗೆ ಮಾಡ್ತಾಯಿದ್ದೆ, ಅದು ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ಇವರು ಖುಷಿಯಾಗಿರ್ತಾರೆ, ಸುತ್ತ ಇರೋರು ಖುಷಿಯಾಗಿರ್ತಾರೆ. ಅದು ಒಂದು. ಆಮೇಲೆ ಈ ಮಾತ್ರೆಗಳನ್ನ ಕರೆಕ್ಟ್ ಟೈಮಿಗೆ ಏನೇನು ತೊಗೋಬೇಕು ಅದು ತೊಗೊಳ್ಳಿ. ಎಷ್ಟು ನೀವು ಇಂಡಿಪೆಂಡೆಂಟ್ ಆಗಿರ್ಬೋದು ಅವರಷ್ಟು ಇಂಡಿಪೆಂಡೆಂಟ್ ಆಗಿರಬೇಕು. ಎಲ್ಲ ನಾನೇ ಮಾಡ್ತೀನಿ, ನಾನು 16 ವರ್ಷದ ಹುಡುಗ ಅಂತ ಅವರಾಗೆ ಏನು ಸಪೋರ್ಟ್ ಇಲ್ದಲೇ ನಡೆದುಬಿಟ್ಟು ಬಿದ್ದರೆ ಅವ್ರಿಗೆ ಪ್ರಾಬ್ಲಮ್ ಆಗೋದು. ಎಲ್ಲಿ ಸಪೋರ್ಟ್ ಬೇಕೋ ಆ ಸಪೋರ್ಟ್ ತೊಗೋಬೇಕು. ಸಪೋರ್ಟ್ ತಗೊಳ್ಳೋದ್ರಿಂದ ನೀವು ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲ್ಲ. ಸಪೋರ್ಟ್ ತಗೊಳ್ಳೋದ್ರಿಂದ ಯು ಆಕ್ಸೆಪ್ಟ್ ದಟ್ ನನ್ನ ಬಾಡಿಗೆ ಶಕ್ತಿ ಕಡಿಮೆ ಆಗಿದೆ, ನಾನು ಬಾಯಾರಿಕೆ ಆದಾಗ ಹೇಗೆ ನೀರು ಕುಡಿತೀವಿ ಹಾಗೆ ನನ್ನ ಬಾಡಿಗೆ ಈ ಥರ ಸಪೋರ್ಟ್ ಬೇಕು, ನಾನು ಸಪೋರ್ಟ್ ತೊಗೋಬೇಕು. ಕಿವಿ ಕೇಳಿಸಲ್ವಾ, ಅದಕ್ಕೆ ಏನು ಹೆಲ್ಪ್ ಬೇಕು ಅದು ತೊಗೋಬೇಕು. ಡಾಕ್ಟ್ರ್ ಹತ್ರ ಹೋದರೆ ಏನು ಮಾಡ್ತಾರೆ, ನನಗೆ ವಯಸ್ಸಾಗಿದೆ, ಇಲ್ಲ ಡಾಕ್ಟ್ರು ಮಾಡೋಕ್ಕೆ ಚಾನ್ಸಸ್ ಇದೆ, ಹೋಗಿ ಫಸ್ಟು. ಹೋದ್ಮೇಲೆ ಅವ್ರು ಏನೂ ಮಾಡಿಲ್ಲ ಅಂದರೆ ಅದು ಸೆಕೆಂಡ್ರಿ. ಆ ರಿಜಿಡ್ ಇರಬಾರ್ದು, ಇದೇ ಕರೆಕ್ಟು ಏನೂ ಇಲ್ಲ. ಸೊ ನಾವೆಷ್ಟು ಓಪನ್ ಮೈಂಡ್ ಇರ್ತೀವಲ್ಲ ಆವಾಗ ನಮಗೆ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ಇದನ್ನು ನಾನು ವಯಸ್ಸಾದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯ ತುಂಬ ಜನ ವಯಸ್ಸಾದವ್ರು ನೊಂದ್ಕೊಳ್ಳೋದು ನೀವು ಹೇಳಿದಾಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾವು ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ವಿ, ಮತ್ತು ನಾವು ನಮ್ಮ ವಯಸ್ಸಾದವ್ರಿಗೆ ಎಷ್ಟೆಲ್ಲ ಸೇವೆ ಮಾಡ್ತಿದ್ವಿ, ಆದರೆ ಇವ್ರು ಮಾಡಲ್ಲ. ಹೌದು, ಅದು ಬಟ್ ಒಂದೇನು ವಯಸ್ಸಾದವ್ರು ತಿಳ್ಕೊಬೇಕು ಅಂದರೆ ಅವ್ರ ಟೈಮಲ್ಲಿ ಹಾಗೆ ಇತ್ತು ಸಿಚುವೇಶನ್ಸು. ಈಗ ಹಾಗಿಲ್ಲ. ಈಗ ಪಾಪ ಮನೇಲಿರೋ ಮಗಳು ಅಥವಾ ಮೊಮ್ಮಗಳು ಕೆಲಸಕ್ಕೆ 10 ನಿಮಿಷ ಲೇಟ್ ಹೋದರೆ ಅವಳಿಗೆ ಸಂಬಳ ಕಟ್ ಮಾಡಿಬಿಡ್ತಾರೆ. ಹಿಂದೆ ಇವರಿದ್ದಾಗ ಏನಾಗ್ತಾಯಿತ್ತು, 10 ನಿಮಿಷ ಲೇಟ್ ಹೋಗಿ ನಮ್ಮ ಅಮ್ಮನಿಗೆ ಅಡುಗೆ ಮಾಡಿಕೊಡ್ತಿದ್ದೆ ಅಂದರೆ ನೋಡು ಎಂಥ ಒಳ್ಳೆ ಹುಡುಗಿ ಅಂತ ಸುಮ್ಮನಾಗ್ತಾರೆ. ಸೊ ಆಗಿನ ಜನ್ರೇಷನ್ನು ಈಗಿನ ಜನ್ರೇಷನ್ನು ತುಂಬ ಡಿಫ್ರೆನ್ಸ್ ಇದೆ. ನನ್ನಂಗೆ ಬೇರೆಯವ್ರು ಇರಬೇಕು ಅಂತ ನಾವು ಅಂದ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಅವ್ರ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ
ಅದರಿಂದ ನಮಗೆ ತೊಂದರೆ ಆಗ್ತಿಲ್ಲ ಅಂದರೆ ಬಿಡಬೇಕು. ಅವರು ನಿಮ್ಮನ್ನು ನೋಡ್ಕೋತಾ ಇದ್ದಾರೆ, ಅವರು ಖುಷಿಯಾಗಿರಲಿ, ನಾವು ಖುಷಿ. ಈಗ ನಾವು ಮೆಡಿಕಲ್ ಮಾಡೋತ್ತಿಗೆ ನಾವು ಇಷ್ಟು ಕಷ್ಟಪಟ್ವಿ, ಹೀಗೆ ನನ್ನ ಸ್ಟೂಡೆಂಟ್ಸು ಹಾಗೆ ಕಷ್ಟಪಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೋಬಾರ್ದು. ಹಾಗೆ ವಯಸ್ಸಾದವ್ರು ಆ ಥರ ಎಕ್ಸ್ಪೆಕ್ಟೇಷನ್ ಯಾವಾಗ ಕಡಿಮೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಕೆಲವು ಸೆಟ್ ಆಫ್ ವಯಸ್ಸಾದವ್ರು ಏನು ಮಾಡ್ತಾರೆ, ನಾನು ಯಾರನ್ನೂ ಏನೂ ಕೇಳಲ್ಲ, ನಾನು ತುಂಬ ಇಂಡಿಪೆಂಡೆಂಟು, ನಾನು ಒಬ್ಬರು ಕೈಲೂ ಏನೂ ಸಹಾಯತ, ಅದು ತುಂಬಾ ಇಂಡಿಪೆಂಡೆನ್ಸ್ ಆಗೋಯಿತು. ನಾವೆಲ್ಲ ಮನುಷ್ಯರು, ನೆಕ್ಸ್ಟು ಅತ್ತೆ ಸೊಸೆ ಅಮ್ಮ ಮಗಳು ಬರೋದು ನೆಕ್ಸ್ಟು. ಬೇಸಿಕಲಿ ವಿ ಆರ್ ಆಲ್ ಹ್ಯೂಮನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ಸಮ್ ಹ್ಯುಮ್ಯಾನಿಟಿ ಫಾರ್ ಈಚ್ ಅದರ್. ಸೊ ಎಲ್ಲಿ ಸಹಾಯ ಬೇಕೋ ಸಹಾಯ ಕೊಡಬೇಕೋ ನಾವು ಕೇಳಬೇಕು, ತಗೋಬೇಕು. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾವಾಗ ನಾವು ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟು ಎಲ್ಲನೂ ಆಕ್ಸೆಪ್ಟ್ ಮಾಡ್ಕೋತೀವಲ್ಲ, ಲೈಫ್ ಬಿಕಮ್ಸ್ ವೆರಿ ಈಸಿ ಫಾರ್ ಎವ್ರಿಬಡಿ. ಹಾಗೆ ಅನೇಕರ ಯೋಚನೆ ಏನು ಅಂದರೆ ವಯಸ್ಸಾದವರಲ್ಲಿ ನಾವು ಯಾರ್ದು ಸೇವೆ ತಗೊಳ್ದೆ, ತಾವೀಗಾಗಲೇ ಹೇಳಿದಾಗೆ ತುಂಬಾ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬಯಸ್ತಾರೆ. ಜೊತೆಗೆ ಅದು ಯಾವಾಗಲೂ ಮನಸ್ಸಲ್ಲೊಂದು ಕುರಿತಾ ಇರುತ್ತೆ, ಯಾರ ಕೈಲೂ ಏನೂ ಸೇವೆ ತಗೊಳ್ದೆ ನಾನು ಹಾಗೆ ಹೋಗ್ಬಿಡ್ಬೇಕು ಅಂತ. ಇದನ್ನೇ ಹೇಳೋದು, ಇವೆಲ್ಲ ಮೆನಿ ಅ ಟೈಮ್ಸ್ ವೇಸ್ಟ್ ಥಾಟ್ಸ್. ಇದೆಲ್ಲ ತುಂಬ ಜನಕ್ಕಿರುತ್ತೆ. ನಾನು ನೋಡಿ 80 ವರ್ಷ ಇವತ್ತವರೆಗೂ ನಾನು ಆಸ್ಪತ್ರೆಗೆ ಅಡ್ಮಿಟೇ ಆಗಿಲ್ಲ. ಅದೊಂದು ಸಾಧನೆ. ಹೌದು, ಸಾಧನೆನೇ. ಬಿಕಾಸ್ ಅವ್ರದ್ದು ಆ್ಯಕ್ಟಿವಿಟೀಸ್, ಅವ್ರ ಅಭ್ಯಾಸದಿಂದ ಹಂಗಾಗಿರ್ತಾರೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲೋ ಬೈ ಚಾನ್ಸ್ ಆಕ್ಸಿಡೆಂಟಲಿ ಬಿದ್ದರು, ಬೆಡ್ ರಿಡನ್ ಆದರು, ಅವ್ರಿಗೆ ಎಷ್ಟು ಅದು ಮನಸ್ಸಲ್ಲಿ ತೊಗೊಂಡ್ಬಿಡ್ತಾರೆ ಅಂದರೆ, ನೋಡು ನಾನು ಯಾರೋ ಕೈಲಿ ಯಾರೋ ಅಡುಗೆ ಮಾಡಿ ತಂದು ಕೊಡಂಗೆ ಆಗೋಯ್ತು, ನಾನು ಹಿಂಗಿದ್ದೆ. ಅದೇನಂದರೆ ಇದೆಲ್ಲ ನಮ್ಮ ಈಗೋನ ನಾವು ಬೂಸ್ಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಈಗೋ ಎಲ್ಲ ಇಟ್ಕೊಳ್ಳೇಬಾರ್ದು. ಸ್ವಾಭಿಮಾನ, ನಾನು ನನ್ನದು ಅನ್ನೋದಿರಲಿ. ಬಟ್ ನಾನು ಹಿಂಗೇ ಇರಬೇಕು, ನಾನು ಇದೇ ಥರ ಇರ್ತೀನಿ, ಅದೆಲ್ಲ ನಿಮಗೆ ನೀವೇ ನಾವು ಮಾಡ್ಕೊಂಡು ಬಿಟ್ಟಿರ್ತೀವಿ. ನಾನು ಯಾರ ಕೈಲೂ ಏನೂ ಹೆಲ್ಪ್ ತೊಗೊಳ್ಳಲ್ಲ, ಅವರಿಂದ ನಾನು ಡಿಪೆಂಡೆಂಟ್ ಆಗಲ್ಲ. ಯಾವಾಗ ಅವರು ಡಿಪೆಂಡೆಂಟ್ ಆಗೋಗ್ತಾರೆ, ಅವ್ರಿಗೆ ಅನ್ಸೋಕ್ಕೆ ಶುರು ಅದು, ನಾನು ಏನು ಪಾಪ ಮಾಡಿದ್ನೋ, ನಾನೇನು ಹಿಂಗೆ ಮಾಡಿದೆ, ನನ್ನ ಲೈಫಲ್ಲಿ ಏನೂ ತಪ್ಪು ಮಾಡಿರಲಿಲ್ಲ ಹಿಂಗೆ. ಸೊ ಇದೆಲ್ಲ ವೇಸ್ಟ್ ಥಾಟ್ಸ್. ಸೊ ವೇಸ್ಟ್ ಥಾಟ್ಸ್ ವಿಲ್ ಡೆಫಿನೆಟ್ಲಿ ಲೀಡ್ ಯು ಟು ಡಿಪ್ರೆಷನ್ ಆಗುತ್ತೆ. ಆಮೇಲೆ ಸೈಕ್ಯಾಟ್ರಿಸ್ಟ್ ಬರ್ತಾರೆ, ಬೇರೆ ಮಾತ್ರೆಗಳು ಬರುತ್ತೆ. 1 ಮಾತ್ರೆ ಇದ್ದಿದ್ದು 10 ಮಾತ್ರೆ ಆಗುತ್ತೆ. ಅಂದಹಾಗೆ ಡಾಕ್ಟರ್ ಶಿಲ್ಪಾ ಅವರೇ, ಇದುವರೆಗೂ ತಾವು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರ. ಅದರಲ್ಲೂ ತಾವು ಡಾಕ್ಟರ್ ಆಗಿದ್ಕೊಂಡು ಹೇಗೆ ಸ್ಪಿರಿಚುಯಾಲಿಟಿನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಇದರಿಂದ ತಮ್ಮ ಸ್ಟಾಫ್ಗೂ ಸಹ ತಾವು ಹೇಗೆ ಹೆಲ್ಪ್ ಮಾಡ್ತಿದ್ದೀರಾ, ಹಾಗೆ ಪೇಷಂಟ್ಸ್ಗೆ ಎಷ್ಟು ಚೆನ್ನಾಗಿ ತಾವು ಕೌನ್ಸಿಲಿಂಗ್ ಮಾಡ್ತಿದ್ದೀರಾ, ಹಾಗೆ ಎಲ್ಲರಿಗೂ ಸಹ ತಾವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ಟಿಪ್ಸ್ ಸಹ ಕೊಟ್ಟಿದ್ದೀರಾ. ತಾವು ಇಷ್ಟು ಸಮಯ ಮಾಡಿಕೊಂಡು ನಮ್ಮ ಮಧ್ಯೆ ಬಂದು ಈ ವಿಚಾರಗಳನ್ನ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದುವರೆಗೂ ನಾವು ಅನೇಕ ವಿಚಾರಗಳನ್ನು ಕೇಳಿದ್ದೀವಿ. ಅದರಲ್ಲೂ ಮನೆಯಲ್ಲಿ ಹಿರಿಯರು ಸಾಮಾನ್ಯ ವಯಸ್ಸಾಗ್ತಾ ಮನುಷ್ಯ ಮಕ್ಕಳಂತೆ ಆಗ್ಬಿಡ್ತಾನೆ ಅಂತ ಕೇಳಿದ್ದೀವಿ. ಹಾಗೆ ವಯಸ್ಸಾದವ್ರನ್ನ ಮಕ್ಕಳನ್ನ ಎಷ್ಟು ಗಮನ ಕೊಟ್ಟು ನೋಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ, ಹಾಗೆ ಹಿರಿಯರ ಆಶೀರ್ವಾದವನ್ನು ತಗೊಳ್ತಾ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಕಣ್ಣಿಗೆ ಕಾಣದಂತಹ ಅಗೋಚರ ಶಕ್ತಿ ಪರಮಾತ್ಮನ ಆಶೀರ್ವಾದಕ್ಕೂ ಎಲ್ಲರೂ ಪಾತ್ರರಾಗೋಣ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.